ನಾನು ಅವ್ರ ಮನೆಯಲ್ಲಿ ಅವ್ರನ್ನ ಭೇಟಿ ಮಾಡೋ ಅವಕಾಶ ಸಿಕ್ಕಿತ್ತು ನನಗೆ. ಹಾಗಾಗಿ ನನ್ಗೆ ಈಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ. ತುಂಬಾ ಚೆನ್ನಾಗಿದ್ರು, ಆರೋಗ್ಯವಾಗಿದ್ರು ಸರ್, ತುಂಬಾ ಚೆನ್ನಾಗಿದ್ರು. ನಮ್ನ ಪಕ್ಕದಲ್ಲಿ ಕೂರ್ಸ್ಕೊಂಡು ನಿನ್ಗೆ ಹಾಡು ಹೇಳಲಿಕ್ಕೆ ಬರತ್ತಾ ಅಂತ ಹೇಳಿದ್ರು. ನಾವೇನು ಗಾಯಕರಲ್ಲ ಏನಲ್ಲ, ಆದ್ರೂ ಅವರು ಎಷ್ಟು ನನ್ಗೆ ತುಂಬಾ ದುಃಖ ಆಗ್ತಾ ಇದೆ ಅದನ್ನೆಲ್ಲ ನೆನ್ಸ್ಕೊಂಡ್ರೆ. ಯಾಕೆಂದ್ರೆ ಪಕ್ಕದಲ್ಲಿ ಕೂರ್ಸ್ಕೊಂಡು ನಾನ್ ಫೋಟೋಸ್ನ ಕಳ್ಸಿದೀನಿ ನಿಮ್ಗೆ. ಅವ್ರು ಎಷ್ಟು ಬೆನ್ಸವ್ರತಾ, ಇನ್ನೇ ಪರವಾಗಿಲ್ಲ ನಿನ್ಗೆ ಎಷ್ಟು ಹಾಡು ಬರುತ್ತೆ ಅದನ್ನೇ ಹೇಳು ಅಂತ ಹೇಳೋದು. ಅಮ್ಮ ನಂಗೆ ಯಾವ್ದು ನೆನಪೇ ಆಗ್ತಿಲ್ಲ ಅಂದ್ರೆ ನಾನೊಂಥರ ಬ್ಲಾಂಕ್ ಆಗ್ಬಿಟ್ಟೆ. ಅವ್ರ ಮುಂದೆ ಅಷ್ಟು ದೊಡ್ಡ ಗಾಯಕಿ ನನ್ನ ಹಾಡು ಹೇಳಕ್ ಹೇಳ್ತಿದ್ದಾರೆ ಅಂತ ಎಷ್ಟು ಸಂತೋಷ ಆಯ್ತು. ಎಷ್ಟು ಡೌನ್ ಟು ಅರ್ತ್ ಸರ್, ಅಂತ ಲೆಜೆಂಡರಿ ಸಿಂಗರ್ ಅಷ್ಟು ಡೌನ್ ಟು ಅರ್ತ್ ಆಗಿ ಎಷ್ಟು ಪ್ರೀತಿಯಿಂದ ಮಾತಾಡಿ ನಾನು ಅವ್ರ ಕಾಲಿಗೆ ನಮಸ್ಕಾರ ಮಾಡಿದಾಗ ಅವ್ರು ನನ್ಗೆ ಅರ್ಶಿನ ಕುಂಕುಮ ಕೊಟ್ರು, ಮತ್ತೆ ಸೌಭಾಗ್ಯವತಿಯಾಗಿ ಬಾಳು ಅಂತ ಹೇಳಿದ್ರು. ಯಾರೋ ಸರ್, ಒಂದು ನಾರ್ಮಲ್ ಪಬ್ಲಿಕ್ ಸರ್, ನನ್ಗೂ ಒಂದು ಗಾನಕ್ಕೂ ಏನು ಇದೇ ಇಲ್ಲ. ನಂಗೆ ನಿಜವಾಗ್ಲೂ ಸಾರಿಗಮಪ್ಪನೂ ಸರಿಯಾಗಿ ಬರಲ್ಲ ಅಂತ ಇಟ್ಕೊಳ್ಳಿ. ಅಷ್ಟು ರಾಗ ತಾಳ ಏನು ಗೊತ್ತಿಲ್ಲದೆ ಇರೋಳಗೆ ಎಷ್ಟು ಪ್ರೀತಿಯಿಂದ ಕಂಡ್ರು ಅಂದ್ರೆ ಸರ್, ನಿಜವಾಗ್ಲೂ ನಾವು ಯಾವ್ದೋ ಜನ್ಮಕ್ ಪುಣ್ಯ ಮಾಡಿದ್ವಿ ಅಂತವ್ರನ್ನ ನಾನು ಕಣ್ಣಲ್ಲ, ನಮ್ ಜನ್ಮ ಸಾರ್ಥಕ ಅನ್ಸುತ್ತೆ ಸರ್. ನಿಜವಾಗ್ಲು ಅಷ್ಟು ಒಳ್ಳೆ ಗಾಯಕಿನ ನಾವು, ಅದ್ರಲ್ಲೂ ನಾವು ಮೈಸೂರಿನವ್ರೆ, ಅವರು ಇಲ್ಲೇ ಇನ್ನು ಶಾಶ್ವತವಾಗಿ ನಮ್ ಜೊತೆನೆ ಇದ್ ಬಿಡ್ತಾರಲ್ಲ ಸರ್. ಅವ್ರು ಇಲ್ಲೇ ಅಲ್ವಾ, ಅಂದ್ರೆ ಅವ್ರನ್ನ ಇಲ್ಲೇ ಮಣ್ಣು ಮಾಡೋದ್ರಿಂದ ನಾವು ಅವ್ರು ಶಾಶ್ವತವಾಗಿ ಮೈಸೂರಿನವ್ರೇ ಆಗ್ಬಿಡ್ತಾರೆ. ಅವ್ರಿಗೆ ಹುಟ್ಟಿರ್ಬೋದು ಆಂಧ್ರ ಪ್ರದೇಶದಲ್ಲಿ, ಆದ್ರೆ ನಮ್ಮವ್ರು ಆಗ್ಬಿಟ್ರಲ್ಲ ಸರ್ ಅವರು. ಅದು ನಮ್ಗೆ ಎಷ್ಟು ಸಂತೋಷ ಸರ್. ತುಂಬಾ ತುಂಬಾ ಅದು ಮಾತ್ರ ಬಹಳ ನನಗ್ ಗೊತ್ತಿರ್ಲಿಲ್ಲ ಅವರು ಈ ತರ ಎಲ್ಲ ಹೇಳಿದ್ದು ಅನ್ನೋದೆಲ್ಲ ಗೊತ್ತಿರ್ಲಿಲ್ಲ. ಮೋಸ್ಟ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ. ಆಮೇಲೆ ಈಗಷ್ಟೇ ಅದು ಹೊರಗೆ ಬರ್ತಿರೋದ್ರಿಂದ ಅವರು ಮೈಸೂರಿನವರಾದ್ರು ಇನ್ನ ಮುಂದೆ ಮೈಸೂರಿನವರಾಗೆ ಉಳಿತಾರೆ ಅನ್ನೋದು ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಅವ್ರನ್ನ ಕಳ್ಕೊಂಡಿದ್ ಮಾತ್ರ ಬಹಳ ಬಹಳ ಸರ್. ತುಂಬಾ ಆರೋಗ್ಯವಾಗಿದ್ರು ಸರ್, ಎಷ್ಟು ಚೆನ್ನಾಗಿದ್ರು. ಅವ್ರಿಗೆ ಯಾವುದೇ ರೀತಿ ಅವ್ರೇನು ಕಂಪ್ಲೇಂಟೇ ಮಾಡ್ಲಿಲ್ಲ. ನಾವ್ ಕೇಳಿದ್ವಿ, ಅಮ್ಮ ನಿಮ್ಮ ಆರೋಗ್ಯ ಎಲ್ಲ ಹೇಗಿದೆ ಅಂತೆಲ್ಲ ಕೇಳುವಾಗ, ಇಲ್ಲ ನಾನ್ ಚೆನ್ನಾಗಿದ್ದೀನಿ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು. ಈಗ ನೋಡಿದ್ರೆ ನನ್ಗೆ ಬಹಳ ಆಶ್ಚರ್ಯ ಆಯ್ತು ಸರ್. ಅವರು ಇಷ್ಟು ತಕ್ಷಣ ಹೋಗ್ಬಿಟ್ರು. ಆದ್ರೆ ಒಂದಂದ್ರೆ ಸಫರ್ ಮಾಡ್ಲಿಲ್ಲ, ಅದು ಒಂಥರ ಸಮಾಧಾನನೇ ಅಲ್ವಾ ಸರ್. ಯಾಕೆಂದ್ರೆ 88 years ಅಂದ್ರೆ ಒಂಥರ ಸಂಪೂರ್ಣ ಜೀವನ. ಹಾಗಾಗಿ ಅದು ಒಂದು ಸಮಾಧಾನನೇ. ಆದ್ರೆ ಕಳ್ಕೊಂಡಿದ್ ಮಾತ್ರ ಒಂದು ವಜ್ರ ಕಳ್ಕೊಂಡಂಗೆ ಸರ್. ನನಗಷ್ಟೇ ಅಲ್ಲ, ಇಡೀ ಇಂಡಸ್ಟ್ರಿ ಇಡೀ ನೇಷನ್ಗೆನೆ ಒಂದು ಬಹಳ ಅವ್ರ ವಾಯ್ಸ್, ಅವ್ರ ಇದನ್ನ ಅವ್ರ ಹಾಡು ಕೇಳ್ತಾ ಇದ್ರೆ, ಅದ್ರಲ್ಲೂ ಮುಂಚೆ ರೇಡಿಯೋದಲ್ಲಿ ಬರುವಾಗ ಸರ್, ಆ ರೇಡಿಯೋ ಕೇಳದೆ ಒಂದು ಮಜಾ ಇತ್ತು, ಒಂದು ಖುಷಿ ಆಗ್ತಿತ್ತು. ತಮ್ಮ ಮಾತು ಕೇಳುವಾಗ ನಮಗೂ ಮೈ ಜುಮ್ಮನ್ನಂತೆ. ತಾವು ಅವ್ರ ಜೊತೆಯಲ್ಲಿ ಭೇಟಿಯಾಗಿದ್ದು ಮಾತಾಡಿದ್ವಿ, ಇತ್ತೀಚಿನ ತಾವು ತಮ್ಮ ಒಡನಾಟ ನೋಡಿದಾಗ. ಧನ್ಯವಾದಗಳು ಅನಿತಾ ಅವರೇ ನಮ್ಮ ಜೊತೆ ಮಾತಾಡಿದಕ್ಕೆ. ಮತ್ತೊಬ್ರು ಮೈಸೂರಿನಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಏನ್ ಹೇಳ್ತೀರಿ ಜಾನಕಮ್ಮನವ್ರ? ನಾನು ರಾಜೇಶ್ವರಿ ಅಂತ ಮೈಸೂರಿಂದ ಮಾತಾಡ್ತಿದ್ದೀನಿ. ನಮಸ್ಕಾರ. ಹೇಳಿ, ಯಾವ ರೀತಿ ನುಡಿ ನಮನ ಸಲ್ಲಿಸ್ತೀರಿ? ಸರ್, ಹೇಗ್ ನುಡಿ ನಮನ ಸಲ್ಲಿಸೋದು, ಯಾಕಂದ್ರೆ ನಿನ್ನೆ ಸಂಜೆ ನಾನು ಹೊರಗಡೆ ಇದ್ದೆ. ಈ ವಿಷಯ ತಿಳಿದಾಗ ಬಸ್ಸಲ್ಲಿ ಬರ್ತಾ ಆ ವಿಷಯ ಕೇಳಿ ನನಗೆ ತಡ್ಕೊಳಕ್ ಆಗಿರೋಷ್ಟು ಶಾಕು. ಯಾಕಂದ್ರೆ ಈ ಕಹಿ ಸತ್ಯವನ್ನು ಅರಗಿಸ್ಕೊಳಕ್ ನಂಗೆ ಈ ಕ್ಷಣಕ್ಕೂ ಆಗ್ತಾ ಇಲ್ಲ ನನಗೆ. ಯಾಕಂದ್ರೆ ನಮ್ಮ ದಕ್ಷಿಣ ಭಾರತ ಅಲ್ಲ, ಭಾರತ ದೇಶಕ್ಕಂತ ಅದ್ವಿತೀಯ ಗಾಯಕಿಯವರು. ಯಾಕಂದ್ರೆ ಇಂತಹ ಮಹಾನ್ ಗಾಯಕಿಯರು ನಮ್ಮೊಟ್ಟಿಗೆ ಇಲ್ಲ ಅನ್ನೋದು ಮಾತ್ರ ಅರಗಿಸ್ಕೊಳಕ್ ಆಗಿರೋ ಸತ್ಯ ಸರ್ ಇದು. ನಾನು ಅವ್ರನ್ನ ಭೇಟಿ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಯಾಕಂದ್ರೆ ನನ್ನ ಆರಾಧ್ಯ ದೇವತೆ. ನಾನಿವತ್ತು ಒಂಚೂರು ಏನೋ ನನ್ನಲ್ಲಿ ಒಂದು ಹಾಡ್ಬೇಕು ಅನ್ನೋದು ಒಂದು ಇದೆ ಅನ್ನೋದ್ರೆ ಅದಕ್ಕೆ ಸ್ಫೂರ್ತಿ ಜಾನಕಿ ಅವರು. ರಾಜೇಶ್ವರಿ ಅವರೇ, ಜಾನಕಮ್ಮ ಅವರ ಬಗ್ಗೆ ತಾವು ಗಾಯನದ ಮೂಲಕ ಒಂದು ನಮನ ಸಲ್ಲಿಸೋದಾದ್ರೆ ಯಾವ ಹಾಡನ್ನ ಅವರಿಗೆ ತಾವು ಅರ್ಪಿಸ್ತೀರಿ? ಹಾಡಬೇಕು ಅಂದ್ರೆ ನಾನು ಈಗ ಅಂತಿಮ ದರ್ಶನ ಕೂಡ ಮಾಡ್ಕೊಂಡ್ ಮನೆಗೆ ಬಂದೆ. ಅಲ್ಲಿ ಹೋಗಿದ್ದೆ ಅಲ್ವಾ, ಬೆಳಗ್ಗೆ 7 ಗಂಟೆಗೆ ಹೋಗಿದ್ದೆ ಸರ್. ನಾನು ದರ್ಶನ ಮಾಡ್ಕೊಂಡ್ ಬಂದೆ. ನಾನು ಅಲ್ಲೇ ನನಗೆ ಭಾವುಕಳಾಗ್ಬಿಟ್ಟೆ. ನನ್ಗೆ ಯಾಕಂದ್ರೆ ಈಗಲೂ ಕೂಡ ನನ್ನ ಗಂಟಲೆಲ್ಲ ಕಟ್ತಾ ಇದೆ. ಅಮ್ಮನ ಹಾಡು ಅಂತ ಸೌಭಾಗ್ಯ ನಮಗಿದೆ ಇವತ್ತು. ಹಾಡಕ್ ಆಗ್ತಾ ಇಲ್ಲ ಸರ್. ನನಗೆ ಹಾಡಿನ ಮೂಲಕ ಅಂದ್ರೆ ನುಡಿ ನಮನ ಸಲ್ಲಿಸ್ತಾ ಇದ್ದೀನಿ. ನಾವೆಂತ ನಾವು ನೋಡ್ಬೇಕು ಅನ್ನೋದು ನಮ್ ಕೈಲಿ ನೋಡಕ್ ಆಗ್ಲಿಲ್ಲ.
ಈ ಸನ್ನಿವೇಶದಲ್ಲಿ ಅವ್ರನ್ನ ನಾನು ಭೇಟಿ ಮಾಡ್ತೀನಲ್ಲ ಅಂತ ನನಗೆ ಭರಿಸಲಾರದ ದುಃಖ ಇದು ನನಗೆ. ನಾವು ಹೇಳ್ತೀವಿ ಅವರ ಕುಟುಂಬದವರಿಗೆ ಭಗವಂತ ಅವರ ಈ ದುಃಖವನ್ನ ಇದ್ ಮಾಡುವಂತ ಶಕ್ತಿ ಕೊಡ್ಲಿ ಅಂತ. ಸರ್, ನಾವು ಅಭಿಮಾನಿಗಳು, ನಾವು ಅವ್ರ ಕುಟುಂಬನೇ ಅಲ್ವಾ ಸರ್. ನಮಗೂ ಕೂಡ ಭಗವಂತ ದುಃಖವನ್ನ ಭರಿಸುವಂತ ಶಕ್ತಿ ಕೊಡ್ಬೇಕು ಅನ್ಸುತ್ತೆ. ಯಾಕಂದ್ರೆ ಅವ್ರನ್ನ ಕಳ್ಕೊಂಡಿರುವಂತ ನೋವು ನಮಗೆ ಸಹಿಸ್ಕೊಳಕ್ಕೆ ಆಗ್ತಿದೆ ಸರ್. ಅಮ್ಮನನ್ನ ನನ್ಗೆ ತುಂಬಾ ಆಸೆ ಇತ್ತು ಸರ್. ಈಗೆಲ್ಲ ನಾನು ಅವಾಗಿಂದ ತುಂಬಾ ದಿನಗಳಿಂದ ಅಮ್ಮನ ಪಾದ ಮುಟ್ಟಿ ನಾನು ನಮಸ್ಕರಿಸ್ಬೇಕು, ಅವ್ರ ಆಶೀರ್ವಾದ ತಗೋಬೇಕು ಅಂತ ತುಂಬಾ ಆಸೆ ಇತ್ತು. ಸಮಾಧಾನ ಮಾಡ್ಕೊಳ್ಳಿ ರಾಜೇಶ್ವರಿ ಅವರೇ, ಸಮಾಧಾನ ಮಾಡಿ. ನಮ್ಮೊಂದಿಗೆ ಎಂದಿಗೂ ಅವ್ರು ಜೀವಂತರಾಗಿರ್ತಾರೆ. ಧನ್ಯವಾದಗಳು. ಹಾಸನದಿಂದ ಮತ್ತೊಬ್ರು ಕಾಲರ್ ಇದ್ದಾರೆ, ನಾಗೇಶ್ ಅನ್ನೋರು. ನಮಸ್ಕಾರ ನಾಗೇಶ್ ಅವರೇ. ಸರ್ ನಮಸ್ಕಾರ. ಬೇರೆ ನಾಗೇಶ್, ನಗರ, ಹಾಸನ ಸರ್. ನಮಸ್ಕಾರ ನಾಗೇಶ್ ಅವರೇ, ಹೇಳಿ. ಸರ್, ಇವತ್ತು ನಾನು ಹಾಸನಿಂದ ಬೆಳಗ್ಗೆ ಬಂದೆ ಅಮ್ಮನ್ನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಒಂದು ವಿಚಾರ, ಯಾಕೆಂದ್ರೆ ಸರ್ ನಾವು ಋಣ ತೀರಿಸಬೇಕು. ನಮ್ಮ ಅಕ್ಕ ಬೇರೂರು ನಾಗಲಕ್ಷ್ಮಿ, ಬೇರೂರು ವಸಂತಲಕ್ಷ್ಮಿ ಅಂತ ಮೈಸೂರಲ್ಲೇ ಇದ್ದಾರೆ. ಅವ್ರ ಮನೆಗೆ ಬಂದು ಊಟ ತಿಂಡಿ ಎಲ್ಲ ಮಾಡಿ ಅವರಿಂದ ಹಾಡಿಸಿ ಅವ್ರು ಹಾಡಿ ಅದೆಲ್ಲ ಮಾಡಿದಾಗ ನಾವೊಂದು ಕೊನೆ ಅಂತಿಮ ದರ್ಶನ ಮಾಡ್ಲಿಲ್ಲ ಅಂದ್ರೆ ಹುಟ್ಟಿದಕ್ಕೆ ಏನ್ ಸರ್. ಹಾಗಾಗಿ ನಮ್ಮ ಅಕ್ಕ ಅವ್ರನ್ನ ಕರ್ಕೊಂಬರಕ್ ಆಗ್ಲಿಲ್ಲ, ಅವರ ಆರೋಗ್ಯ ಸರಿ ಇಲ್ಲ. ಹಾಗಾಗಿ ನಾನು ಈಗ ಬಂದಿದ್ದೀನಿ ಸರ್, ಅಂತಿಮ ದರ್ಶನಕ್ಕೆ ಹೋಗ್ತೀನಿ. ಮತ್ತೆ ಅಮ್ಮ ಅವ್ರನ್ನ ನಾವು ಜಾಗದಲ್ಲಿ ಕರ್ಸಿದ್ವಿ ಸರ್. ಅಮ್ಮ ಅವ್ರದ್ದು ಒಂದು ಕಾರ್ಯಕ್ರಮ ಮಾಡಿದ್ವಿ, ಸಂಗೀತ ಸಂಜೆ. ಅಮ್ಮ ಬಂದಿದ್ರು, ಅವ್ರಿಗೆ ಅವ್ರ ಜೊತೆ ಹೇಮಂತ್ ಪ್ರಸಾದ್ ಅವರು ಬಂದಿದ್ರು. ನಾನು ವೇದಿಕೆಯಲ್ಲಿ ಹೋಗಿ ನಮ್ಮ ಅಕ್ಕ ಅವ್ರ ಪರಿಚಯ ಎಲ್ಲ ಹೇಳಿದೆ. ನಮ್ಗೆ ನಮ್ಮ ಅಕ್ಕನ ಮಗ ಗಿರೀಶ್ ಅವ್ರ ಪರಿಚಯ ಹೇಳಿದೆ. ಚೆನ್ನಾಗಿ ಮಾತಾಡ್ಸಿದ್ರು, ಫೋಟೋ ತೆಗಿಸ್ಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತು ಮಿಮಿಕ್ರಿನೂ ಮಾಡಿದೆ. ರಾಜ್ಕುಮಾರ್, ಬಾಲಕೃಷ್ಣ ಆ ತರದ್ದೆಲ್ಲ ನೋಡಿದ್ರು, ತುಂಬಾ ಸಂತೋಷ ಪಟ್ರು. ಆಮೇಲೆ ಏನ್ ಮಾಡ್ತಿದ್ಯಪ್ಪ ಅಂದ್ರು, ನಾನು ಕಲಾವಿದ ಅಮ್ಮ. ಸರಿ, ಆಗ್ಲಿ ನಾಗೇಶ್ ಅವರೇ, ಬಹಳ ಖುಷಿ ಆಯ್ತು ನಿಮ್ಮ ಮತ್ತೆ ತಾಯಿ ಜಾನಕಮ್ಮ ಅವರ ಒಡನಾಟ